ನಮಸ್ಕಾರ. ಇವತ್ತಿನ ವಿಡಿಯೋ ಸೋಮವಾರ ಮಾರುಕಟ್ಟೆ ಗ್ಯಾಪ್ ಡೌನ್ ಓಪನಿಂಗ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಹೊಸಬರಿಗೆ ಗ್ಯಾಪ್ ಡೌನ್ ಅಂದರೆ ಅರ್ಥ ಆಗಲಿಕ್ಕಿಲ್ಲ. ಅಂದರೆ ಮಾರುಕಟ್ಟೆ ನಿನ್ನೆ 100 ಅಂಕಗಳಿಗೆ ಕ್ಲೋಸ್ ಆಗಿದೆ ಅಂತಂದ್ರೆ ಅದು 100 ಅಂಕಕ್ಕೆ ನಾಳೆ ಓಪನಿಂಗ್ ಆಗ್ಬೇಕಂತ ಏನಿಲ್ಲ. ಅಂದರೆ ಅಕೌಂಟಿಂಗ್ ಅಲ್ಲಿ ಇದ್ದ ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್. ಆದರೆ ಗ್ಯಾಪ್ ಡೌನ್ ಅಂತಂದ್ರೆ ನಿನ್ನೆ 100ಕ್ಕೆ ಕ್ಲೋಸ್ ಆಗಿದ್ದು ಇವತ್ತು 92ಕ್ಕೆ ಓಪನ್ ಆಗ್ಬೋದು. ಅದಕ್ಕೆ ನಾವು ಗ್ಯಾಪ್ ಡೌನ್ ಅಂತ ಕರೀತೇವೆ. ಗ್ಯಾಪ್ ಅಪ್ ಅಂದ್ರೆ ಆಪೋಸಿಟ್. ಕಾರಣ ಏನು ಅಂತ ನೀವು ಊಹೆ ಮಾಡ್ತಾ ಇರ್ಬೋದು. ಅಮೆರಿಕದಲ್ಲಿ ಶುಕ್ರವಾರ ರಾತ್ರಿ ದೊಡ್ಡ ಮಟ್ಟಿನಲ್ಲಿ ಮಾರುಕಟ್ಟೆ ಕೆಳಬಿದ್ದಿದೆ. ಅದಕ್ಕೆ ಭಾರತ ಒಂದಷ್ಟು ರಿಯಾಕ್ಷನ್ ತೋರಿಸಲಿಕ್ಕಿದೆ. ಟ್ಯಾರಿಫ್ ಅನೌನ್ಸ್ಮೆಂಟ್ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಥರ್ಡ್ ಮಾರ್ನಿಂಗ್ ಇಂಡಿಯನ್ ಟೈಮ್ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿಗ್ ಕ್ರಾಶ್ ಆಗಿದೆ. ಅಮೆರಿಕದ ಮಾರುಕಟ್ಟೆಯಲ್ಲಿ ಕಳೆದ 2 ದಿನಗಳಿಂದ ದೊಡ್ಡ ಮಟ್ಟಿನ ಕುಸಿತ ಆಗ್ತಾ ಇದೆ. ಮಾರ್ಚ್ 2020 ಅದೇನು ಕೋವಿಡ್ ಬಂದಿತ್ತು, ಅದಾದ್ಮೇಲೆ ಇದೇ ಫಸ್ಟ್ ಟೈಮ್ ಮಾರುಕಟ್ಟೆ ಇಷ್ಟು ಬೀಳ್ತಾ ಇರೋದು. ನಿಮಗೆ ಅರ್ಥ ಆಗಲಿ ಅಂತೇಳಿ ನಿಮ್ಮ ಮುಂದೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ 3ನೇ ತಾರೀಕು 4ನೇ ತಾರೀಕು ಇಡ್ತಾ ಇದ್ದೇನೆ. ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ 3ನೇ ತಾರೀಕು ಏಪ್ರಿಲ್ -0.02% ಮತ್ತು 4ನೇ ತಾರೀಕು ಏಪ್ರಿಲ್ -1.52%. ಜಪಾನ್ ನಿಕ್ಕೆ -2.77% ವರ್ಸಸ್ -2.75%. ಜರ್ಮನಿ ಡ್ಯಾಕ್ಸ್ -3.01% -4.95%. ಫ್ರಾನ್ಸು ಕ್ಯಾಕ್ -3.31% ಮತ್ತು -4.26%. UK ಫುಟ್ಸಿ -1.55% ಮತ್ತು ನೆಕ್ಸ್ಟ್ ಡೇ ಫೋರ್ತ್ -4.95%. US ನ್ಯಾಸ್ಡ್ಯಾಕ್ ದೊಡ್ಡ ಮಟ್ಟಿನಲ್ಲಿ ಬಿದ್ದಿದೆ -4.41% ಮತ್ತು -6.07%. ಇಂಡಿಯಾ ನಿಫ್ಟಿ ಅಷ್ಟಾಗಿ ಬಿದ್ದಿಲ್ಲ. 3rd ಏಪ್ರಿಲ್ -0.35%, 4th ಏಪ್ರಿಲ್ -1.49%. ಅದರಿಂದ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ನಿಫ್ಟಿ ಇಂಡೆಕ್ಸು ಅಷ್ಟು ಹೇಳಿಕೊಳ್ಳುವ ಪ್ರಮಾಣದಲ್ಲಿ ಬಿದ್ದಿಲ್ಲ. ಮೇಜರ್ ಗ್ಲೋಬಲ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟಿಗೆ ಹೂಡಿಕೆ ಮಾಡಿದೆ. ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸಸ್ ಅಂದಾಜು 3% ವರೆಗೂ ಕೆಳಗೆ ಬಿದ್ದಿದೆ ನಿನ್ನೆ. 3rd ಏಪ್ರಿಲ್ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿತ್ತು. ಇನಿಷಿಯಲ್ ಅನೌನ್ಸ್ಮೆಂಟ್ ಮಾಡೋದ್ರಿಂದ ಟ್ರಂಪ್ ಅವರು ಅಡಿಷನಲ್ ಟ್ಯಾರಿಫ್ ಆನ್ ವೇರಿಯಸ್ ಕಂಟ್ರೀಸ್. 4th ಏಪ್ರಿಲ್ US ಮಾರ್ಕೆಟ್ ಕೆಳಗೆ ಬಿತ್ತು. ಯಾಕಂದ್ರೆ ಚೈನಾದವರು ಅನೌನ್ಸ್ ಮಾಡಿದ್ರು, ನಾವು ಅಮೆರಿಕದ ವಿರುದ್ಧ 34% ಟ್ಯಾರಿಫ್ ಅನೌನ್ಸ್ ಮಾಡ್ತಾ ಇದ್ದೇವೆ ಏಪ್ರಿಲ್ 10ರಿಂದ. ಮಾರ್ಕೆಟ್ ಕ್ಯಾಪ್ US ಸ್ಟಾಕ್ಸ್ ತುಂಬಾ ಕೆಳಗೆ ಬಿದ್ದಿವೆ, 460 ಲಕ್ಷ ಕೋಟಿ ಕಳೆದ 2 ದಿನದಲ್ಲಿ. ಮತ್ತು ಟೋಟಲ್ ಮಾರ್ಕೆಟ್ ಕ್ಯಾಪ್ US ಇರೋದು 4,900 ಲಕ್ಷ ಕೋಟಿ. ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಹೋಲಿಕೆ ಮಾಡಬೇಕು ಅಂತಂದ್ರೆ ಸದ್ಯದ ಮಟ್ಟಿಗೆ ಭಾರತದ ಟೋಟಲ್ ಮಾರ್ಕೆಟ್ ಕ್ಯಾಪ್ 410 ಲಕ್ಷ ಕೋಟಿ ಇದೆ. ವೊಲಟಾಲಿಟಿ ಇಂಡೆಕ್ಸ್ ಅಮೆರಿಕದಲ್ಲಿ ಬಹಳ ಹೈ ಲೆವೆಲ್ ಹೋಗಿದೆ, 45 ಅಂಕಗಳಿಗೆ. ಫೆಡರಲ್ ರಿಸರ್ವ್ ಚೇರ್ಮನ್ ಅವರು ಹೇಳಿದ್ದಾರೆ, ಡೊನಾಲ್ಡ್ ಟ್ರಂಪ್ ಅವರು ಒಂದಷ್ಟು ಟ್ಯಾರಿಫ್ ಅನೌನ್ಸ್ ಮಾಡಿದ್ದಾರೆ, ಅದರಿಂದ ಏನು ಇಫೆಕ್ಟ್ ಆಗ್ಬೋದು ಅಂತ ತಿಳ್ಕೊಂಡಿದ್ವಿ, ಅದಕ್ಕಿಂತ ಜಾಸ್ತಿ ಇಫೆಕ್ಟ್ ಆಗಿದೆ. ಮತ್ತು ಮುಂದಿನ ದಿನಗಳಲ್ಲಿ ಪ್ರೊಲಾಂಗ್ಡ್ ಇನ್ಫ್ಲೇಷನ್, ಸ್ಲೋವರ್ ಎಕಾನಮಿ ಗ್ರೋತ್ ಆಗಬಹುದು. US ಬ್ಯಾಂಕ್ JP ಮಾರ್ಗನ್ ಹೇಳಿದ್ದಾರೆ, ಅಮೆರಿಕದ ಎಕಾನಮಿ ಒಂದಷ್ಟು ಕೆಳಗೆ ಬೀಳ್ಬೋದು ಟ್ಯಾರಿಫ್ ಇಂದಾಗಿ ಮತ್ತು ರಿಸೆಷನ್ ಸ್ಟಾರ್ಟ್ ಆಗ್ಬೋದು. ನೆಗೆಟಿವ್ ಇಂಪ್ಯಾಕ್ಟ್ ಟ್ಯಾರಿಫ್ ಇಂದ ಈ ವೀಕು ಅನೌನ್ಸ್ ಮಾಡಿರೋದು ಟ್ರಂಪ್ ಅವರು. ಅದೇ ರೀತಿ ಬಹಳಷ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಅಮೆರಿಕದಲ್ಲಿ ರಿಸೆಷನ್ ಪ್ರಾರಂಭ ಆಗ್ಬೋದು ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. US ಇನ್ಫ್ಲೇಷನ್ ಮುಂದಿನ ದಿನಗಳಲ್ಲಿ ಬಹಳಷ್ಟು ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಹೈಯರ್ ಕಾಸ್ಟ್ ಆಫ್ ಗೂಡ್ಸ್ ಬಿಕಾಸ್ ಆಫ್ ಟ್ಯಾರಿಫ್ಸ್ ಫಾರ್ ಅದರ್ ಕಂಟ್ರೀಸ್ ಟು US. ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಆಫ್ ನಿಫ್ಟಿ 50 ಇಂಡೆಕ್ಸ್ ಮಂಡೇ 2.75% ಮಾರುಕಟ್ಟೆ ಕೆಳಗೆ ಬೀಳಬಹುದು ಅಂತ ಒಂದಷ್ಟು ಭವಿಷ್ಯವಾಣಿಯನ್ನು ನುಡಿದಿದೆ. ಆದ್ದರಿಂದ ಮಂಡೇ ಮಾರ್ನಿಂಗ್ ಒಂದು ಹ್ಯೂಜ್ ಗ್ಯಾಪ್ ಡೌನ್ ಆಗಬಹುದು ಭಾರತದ ಮಾರುಕಟ್ಟೆಯಲ್ಲಿ. ಯಾಕಂದ್ರೆ ಭಾರತದ ಮಾರುಕಟ್ಟೆ ಬೇರೆ ಮಾರುಕಟ್ಟೆಗಳಿಗೆ ಹೋಲಿಕೆ ಮಾಡಿದ್ರೆ ಅಷ್ಟೊಂದು ಹೇಳಿಕೊಳ್ಳುವಂತ ಮಟ್ಟಿನಲ್ಲಿ ಕೆಳಗೆ ಬೀಳಿರಲಿಲ್ಲ. ಈ ರೀತಿ ಮಾರುಕಟ್ಟೆ ಸತತವಾಗಿ ಕೆಳಗೆ ಬೀಳ್ತಾ ಇರುವಂತಹ ಸಂದರ್ಭದಲ್ಲಿ ಹೊಸ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರಿಗೆ ಒಂದಷ್ಟು ಪೇಷನ್ಸ್ ಟೆಸ್ಟ್ ಆಗ್ಬೋದು, ಒಂದಷ್ಟು ಡಿಸಿಪ್ಲಿನ್ ಟೆಸ್ಟ್ ಆಗ್ಬೋದು. ಯಾಕಂದ್ರೆ ಅವರುಗಳೆಲ್ಲ ಏನ್ ತಿಳ್ಕೊಂಡಿದ್ರು ಅಂತಂದ್ರೆ ಮಾರುಕಟ್ಟೆ ದಿನದಿಂದ ದಿನಕ್ಕೆ ಮೇಲಕ್ಕೆ ಹೋಗುತ್ತೆ ವಿನಃ ಕೆಳಗೆ ಬರುವಂತ ಚಾನ್ಸ್ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ನಿರಂತರವಾಗಿ ಹೇಳ್ತಾ ಬರ್ತಾ ಇರೋ ವಿಚಾರ ಏನಂತಂದ್ರೆ, ನೀವು ಆದಷ್ಟು ಪೇಷನ್ಸ್ ಒಡನೆ ಡಿಸಿಪ್ಲಿನ್ ಒಡನೆ
ನಿಮ್ಮ ಫೋಕಸ್ ಅನ್ನು ಕಂಟಿನ್ಯೂ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಮತ್ತು ಷೇರುಗಳಲ್ಲಿ. ಕಳೆದ ವರ್ಷ ಜುಲೈನಲ್ಲಿ ನಾವು ಹೇಳಿದ್ವಿ ನಮ್ಮ ವಿಡಿಯೋದಲ್ಲಿ, ಯಾವುದಾದ್ರೂ ಒಂದು ಕಾರಣವನ್ನು ಇಟ್ಕೊಂಡು ಮಾರುಕಟ್ಟೆ ಗ್ಯಾರಂಟಿಯಾಗಿ ಕೆಳಗೆ ಬೀಳುತ್ತೆ. ಯಾಕಂದ್ರೆ ಸತತವಾಗಿ 4-5 ವರ್ಷದಿಂದ ಮಾರುಕಟ್ಟೆ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗ್ತಾ ಇತ್ತು. ಇನ್ನೂ ಬಹಳಷ್ಟು ಸಮಯ, ಇನ್ನೂ ಬಹಳಷ್ಟು ತಿಂಗಳುಗಳು ಮಾರುಕಟ್ಟೆ ಇದೇ ರೀತಿ ಇರಬಹುದು ಮತ್ತು ಯಾವ ರ್ಯಾಲಿಯನ್ನು ಕೂಡ ಕಾಣದೇ ಇರಬಹುದು. ಇದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆಯ ಚಾನ್ಸು. ಇನ್ನೊಂದಷ್ಟು ಒಳ್ಳೆಯ ಷೇರುಗಳನ್ನು, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಷೇರುಗಳನ್ನು ಕಡಿಮೆ ಬೆಲೆಯಲ್ಲಿ ತೆಗೆದಿಟ್ಕೊಂಡು ಮುಂದೆ 5, 10, 15, 20 ವರ್ಷ ಅದೇನು ಇನ್ವೆಸ್ಟ್ ಮಾಡ್ತಾ ಇದ್ರೆ ರಿಟೈರ್ಮೆಂಟಿಗೆ, ಮಕ್ಕಳ ಎಜುಕೇಶನ್ಗೆ, ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋದು. ಮಾರುಕಟ್ಟೆ ಮೇಲಕ್ಕೆ ಹೋಗುವಾಗ ಯಾರೂ ಕೂಡ ಪಾಠವನ್ನು ಕಲಿಯುವುದಿಲ್ಲ. ಮಾರುಕಟ್ಟೆ ಕೆಳಗೆ ಬೀಳ್ತಾ ಇದ್ದ ಹಾಗೆ ಹೂಡಿಕೆದಾರರು ಒಂದಷ್ಟು ವ್ಯಾಲ್ಯೂಯಬಲ್ ಲೆಸನ್ಗಳನ್ನು, ಪಾಠಗಳನ್ನು ಕಲಿತಾರೆ. ಆದ್ದರಿಂದ ಇಂತಹ ಪೀರಿಯಡ್ನಲ್ಲಿ ಇದೀಗ ಸುಸಂದರ್ಭ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋದು, ಮಾರುಕಟ್ಟೆ ಬಗ್ಗೆ ಅಧ್ಯಯನ ಮಾಡೋದು, ಆದಷ್ಟು ಜಾಸ್ತಿ ವಿಷಯಗಳನ್ನು ತಿಳ್ಕೊಳ್ಳೋದು. ಯಾರಲ್ಲಿ ಒಳ್ಳೆಯ ನಾಲೆಜ್ ಇದೆಯೋ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ ನೀವು ಏನು ಆಕ್ಷನ್ ತಗೊಳ್ತಾ ಇದ್ದೀರಿ? ನಿಮ್ಮ ಮುಂದೆ 3 ಆಯ್ಕೆಗಳು. ಎ, ಓನ್ಲಿ ಹೋಲ್ಡಿಂಗ್, ನೋ ಫ್ರೆಶ್ ಇನ್ವೆಸ್ಟ್ಮೆಂಟ್. ಬಿ, ನಾನು ಇನ್ವೆಸ್ಟ್ಮೆಂಟ್ ಅನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ. ಸಿ, ಸೆಲ್ಲಿಂಗ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.